ಹಾಯ್ ಗಾಯ್ಸ್. ಇವತ್ತು ಬೆಳಗ್ಗೆ ರೆಕಾರ್ಡ್ ಮಾಡೋಕೆ ಆಗಿಲ್ಲ. ಆ್ಯಂಡ್ ಇವತ್ತು ಹಾಗಾಗಿ ಈವ್ನಿಂಗ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿರೋ ಕಾರಣ ರೋಡ್ ಫುಲ್ಲು ಖಾಲಿ ಇದೆ. ಒಂಥರ ಆರಾಮಾಗಿ ಹೋಗಿ ಬರೋ ಥರ ಕೂಲ್ ಆಗಿದೆ. ಇಲ್ಲಿ ನೋಡಿ, ಅಪ್ಪನ ಅಷ್ಟೊಂದು ಹಾರ್ ನೋಡಿದ್ರು ಕೂಡ ಒಂಥರ ಅಂಟ್ಕೊಂಡೇ ಬರ್ತಾನೆ. ಇಂಥವ್ರಿಂದ ಹೆಂಗೋ ಏನು ರೂಲ್ಸ್ ಕಲಿತೋ ಏನಪ್ಪ. ಅದು ಬಿಟ್ಟರೆ ಮಾಮೂಲಿ ರೋಡ್ ರೂಲ್ಸ್ ಎಲ್ಲ ಖಾಲಿ ಇದೆ. ಆ್ಯಂಡ್ ಇವತ್ತು ಹೋಗಿದ್ದೆ ಟೈರ್ ಓಬ್ಲಿಂಗ್ ರಿಗಾರ್ಡಿಂಗ್ ಕೇಳೋದಕ್ಕೆ. ಆ್ಯಂಡ್ ಅವ್ರಿಗೆ ಹೇಳಿದ್ದೀನಿ, ಲೈಕ್ ನಾಳೆ ಗಾಡಿ ಇಟ್ಟಿರ್ತೀನಿ ಆ್ಯಂಡ್ ನಿಮಗೆ ಒಂದು ಸಲ ಫಾಲೋಅಪ್ ತೊಗೊತೀನಿ ಆ್ಯಂಡ್ ಮಾಡಿಟ್ಟಿರಿ ಅಂತ. ಶೋರೂಮ್ ಅವ್ರು ನೋಡಬೇಕು ಹೆಂಗೆ ಏನು ಮಾಡ್ತಾರೆ ಅಂತ. ನಾಳೆ ಫುಲ್ ಡೇ ಗಾಡಿ ರಿಪೇರಿಲೇ ಇರುತ್ತೆ. ಸಂಜೆ ನಾರ್ಮಲ್ಲಾಗಿ ಅದನ್ನು ಪಿಕಪ್ ಮಾಡ್ಕೊಬೇಕು ಗಾಡಿನ. ಇಲ್ಲಿ ನೋಡಿ, ಅಲ್ಲಿ ಟ್ರ್ಯಾಕ್ಟರ್ ನೋಡಿ, ಇಟ್ಲಿಗೆ ಓಪನ್ ಆಗಿದೆ, ಜಲ್ಲಿ ತುಂಬ್ಕೊಂಡು ಹೋಗ್ತಿದ್ದಾನೆ. ಏನಾರು ಹಂಪು ಗಿಂಪು ಅಂತ ಬಡಿದ್ರೆ ಎಲ್ಲ ಚೆಲ್ಲೋಗುತ್ತೆ. ಏನು ಜ್ಞಾನನೇ ಸೆನ್ಸೇ ಇಲ್ಲ. ಸುಮ್ಮನೆ ಓಡಿಸೋದು, ಅಡ್ಡ ದಿಡ್ಡಿ ಹಂಗೋ ಹೆಂಗೋ ಮಾಡ್ಕೊಂಡು ಓಡಿಸೋದು ಅತ್ಲಾಗೆ. ಈ ರೋಡ್ ಹೊತ್ತು ಯಾವಾಗಲೂ ತುಂಬ ಇರುತ್ತೆ. ಒಂದು ಸ್ವಲ್ಪ ಗಾಳಿ ಸಿಗುತ್ತೆ ಅನ್ನೋಂಗೆ ಇಲ್ಲ. ಬಾ ಅಯ್ಯೋ ಬಾ, ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಗಾಡಿ ನೋಡಿ, ಏನು ಸಿಗ್ನಲ್ ಇಲ್ಲ ಏನಿಲ್ಲ, ಸುಮ್ಮನೆ ಹಂಗೆ ಬರ್ತಾ ಇರೋದು ಅತ್ಲಾಗೆ. ಈ ಅಣ್ಣ ರೈಟಲ್ಲಿ ಹಾಕೊಂಡು ಸಿಂಡಿಕೇಟರ್ ಹಾಕೊಂಡು ಲೆಫ್ಟಿಗೆ ನುಗ್ತಾನೆ. ಬಾಪ್ರೆ, ನಾವಂತೂ ನುಗ್ಸ್ಕೊಂಡು ಹೊಡ್ಕೊಳ್ತಾ ಇರೋದು ಇವತ್ತು. ಇಲ್ಲಿ ನೋಡಿ, ಎಲ್ಲ ಸಿಗ್ನಲಲ್ಲೂ ಆಗೋ ಥರ ಒಂದು ಪ್ರಸಂಗ ತೋರಿಸ್ತೀನಿ. ಸಿಗ್ನಲಲ್ಲಿ ಏನೇನಾಗುತ್ತೆ ಅಂತ. ಅಪೋಸಿಟಲ್ಲಿ ಸಿಗ್ನಲ್ ಕ್ಲಿಯರ್ ಬಿಟ್ಟಿದ್ದಾನೆ, ಪಕ್ಕದ ಸಿಗ್ನಲ್ ಹಂಗೆ ನುಗ್ದ ಹೈ ಸ್ಪೀಡಲ್ಲಿ ಬರ್ತಾ ಇದ್ದಾನೆ. ರೋಡ್ ಖಾಲಿದೆ ಅಂತ ಅಂದ್ಕೊಂಡ. ನೋಡಿ, ನಾರ್ಮಲ್ ಹೋಗ್ತಿದ್ದೆ ರೋಡಲ್ಲಿ. ನೋಡಿ ಅಪೋಸಿಟಲ್ಲಿ ಹೆಂಗೆ ಕ್ರಾಸ್ ಹೊಡೆದ್ರು ಅಂತ. ಅವನ ಪಾಪ ಹೆದರೇ ಬಿಟ್ಟ ಅತ್ಲಾಗಿ. ಖಾಲಿ ರೋಡ್ ಅಂದ್ಕೊಂಡು ನಾರ್ಮಲಾಗಿದೆ ಎಲ್ಲರೂ. ನೋಡಿ ಹಿಂಗೆ ಬರ್ತಿದ್ದಾವೆ ಗಾಡಿಗಳು ಅಪ್ಪಿಗೆ. ಅಪ್ಪಲ್ಲಿ ಹೈ ಸ್ಪೀಡಲ್ಲಿ ಬರಬೇಕಾಗುತ್ತೆ ಕೆಲವೊಂದು ಸಲ, ಅಪ್ಪಲ್ವ ಹಂಗಾಗಿ. ಇಲ್ಲಿ ನೋಡಿ, ಆಟೋ ಹಂಗೆ ಸುಮ್ಮನೆ ನುಗ್ತಾ ಇರೋದೆ ಅತ್ಲಾಗೆ. ಸಿಗ್ನಲ್ ಇಲ್ಲ ಏನಿಲ್ಲ. ಇದು ನೋಡಿ, ಅದೃಷ್ಟಕ್ಕೆ ಯಾವ್ದು ನಾಯಿ ಸತ್ತೋ ಇಲ್ಲ ಪಾಪ, ಹಂಗೆ ಸೆಂಟ್ರಲ್ಲಿ ನುಗ್ಬಿಟ್ಟಿದ್ದಾವೆ. ಹಿಂಗಾಗ್ತವೆ ಕೆಲವು ರೋಡ್ಗಳಲ್ಲಿ. ಒಂದೊಂದು ಸಿಗ್ನಲು ಅಟ್ಲೀಸ್ಟ್ ಸಿಗ್ನಲ್ ಒಂದು 10 ಸೆಕೆಂಡ್ ಇರೋಲ್ಲ ಅತ್ಲಾಗೆ, ನುಗ್ತಾ ಇರ್ತಾರೆ ಹಂಗೆ. ಏನೋ ಒಂಥರ 1 ಸೆಕೆಂಡಲ್ಲಿ ಯಾರೋ ಒಂಥರ ಜೀವ ಹೋಗೋ ಥರ ನುಗ್ತಾ ಇರ್ತಾರೆ. ಎಮರ್ಜೆನ್ಸಿ ಆದರೆ ಓಕೆ, ಬಟ್ ಸುಮ್ಮನೆ ನುಗ್ಗೋದಂದರೆ ಒಂಥರ ಸಿಗ್ನಲ್ ವಾಲೇಷನ್. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಪೊಲೀಸ್ ಗಾಡಿ ಇದೆ. ಇವನು ಅದು ಏನು ಮಾಡ್ತಾನೋ ಗೊತ್ತಿಲ್ಲ, ಹಂಗೆ ಗಾಡಿ ಬರ್ತಿದೆ ಆದರೂ ಅದಕ್ಕೆ ಅಂಟ್ಕೊಂಡು ಹೋಗಿದ್ದಾನೆ. ನೋಡಿದ್ರೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಇವಪ್ಪ. ಇವನಿಂದ ಏನಾರು ಆಗೋದಾಗಲಿ ಏನಾರು ಆಗಲಿ ಏನು ಕತೆ ಅಂತ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಬ್ಬ ಜೀವಾರ ಉಳಿಯುತ್ತೆ.